ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ ಪ್ರಥಮ ಅಧ್ಯಾಯದ 27ನೆಯ ಮಂತ್ರವನ್ನು ಗಮನಿಸೋಣ. ಗಾಯತ್ರೇಣ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ, ಯಜ್ಞ ದೇವತೆ, ಬ್ರಾಹ್ಮಿ ತ್ರಿಷ್ಟ ಛಂದಸ್ಸು, ದೈವತ ಸ್ವರ. ಈ ಯಜ್ಞವನ್ನು ಅಂದರೆ ಈ ಹಿಂದಿನ ಮಂತ್ರಗಳಲ್ಲಿ ಹೇಳಿರುವಂತಹ ಆ ಯಜ್ಞವನ್ನು ಯಾವುದರಿಂದ ಗ್ರಹಿಸಬೇಕು ಮತ್ತು ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ. गायत्रेण त्वा छन्दसा परिगृह्णामि त्रैष्टुभेन त्वा छन्दसा परिगृह्णामि जागतेन त्वा छन्दसा परिगृह्णामि सूक्ष्मा चासि शिवा चादित्यो ना चादिषु सदा चास्युर्जस्वती चासि पायस्वती च. ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು. ಗಾಯತ್ರೇಣ ಛಂದಸ, ಆಹ್ಲಾದಕರವಾದ ಗಾಯತ್ರಿ ಛಂದಸ್ಸಿನಿಂದ ಅಥವಾ ಮಂತ್ರದಿಂದ ತ್ವಾ ಪರಮಾತ್ಮನನ್ನು ಅಥವಾ ಈ ಯಜ್ಞವನ್ನು ಪರಿಗೃಹಾಮಿ ಸರ್ವ ಪ್ರಕಾರದಿಂದಲೂ ಸ್ವೀಕರಿಸುತ್ತೇನೆ ಅಥವಾ ಸಿದ್ಧಗೊಳಿಸುತ್ತೇನೆ. ತ್ರೈಷ್ಟುಭೇನ ಛಂದಸ, ಸ್ವಾತಂತ್ರ್ಯವನ್ನು ಆನಂದವನ್ನು ನೀಡುವ ತ್ರಿಷ್ಟು ಛಂದಸ್ಸಿನಿಂದ ಅಥವಾ ಮಂತ್ರದಿಂದ ತ್ವಾ ಸರ್ವಾನಂದಮಯ ಪರಮಾತ್ಮನಾದ ನಿನ್ನನ್ನು ಅಥವಾ ಆ ಪದಾರ್ಥ ಸಮೂಹವನ್ನು ಪರಿಗೃಹಾಮಿ ಸರ್ವ ಪ್ರಕಾರದಿಂದಲೂ ಸ್ವೀಕರಿಸುತ್ತೇನೆ ಅಥವಾ ಸಿದ್ಧಗೊಳಿಸುತ್ತೇನೆ. ಜಾಗತೇನ ಛಂದಸ, ಅತ್ಯಂತ ಆನಂದವನ್ನು ಪ್ರಕಾಶಪಡಿಸುವ ಜಗತಿ ಛಂದಸ್ಸಿನಿಂದ ಅಥವಾ ಮಂತ್ರದಿಂದ ತ್ವಾ ಸುಖ ಸ್ವರೂಪನಾದ ನಿನ್ನನ್ನು ಅಥವಾ ಆ ಅಗ್ನಿಯನ್ನು ಪರಿಗೃಹಾಮಿ ಸರ್ವ ವಿಧದಿಂದ ಸ್ವೀಕರಿಸುತ್ತೇನೆ. ಚ ಮತ್ತು ಸೂಕ್ಷ್ಮ, ಈ ಪೃಥ್ವಿಯು ಶೋಭಾಯಮಾನವಾದುದು, ಹಸಿ ಆಗುತ್ತದೆ. ಚ ಮತ್ತು ಶಿವ, ಮಂಗಲಪ್ರದವಾದುದು ಹಸಿ ಆಗುತ್ತದೆ. ಚ ಮತ್ತು ಸ್ಯೋನ, ಸುಖಪ್ರದವಾದುದು ಹಸಿ ಆಗುತ್ತದೆ. ಚ ಮತ್ತು ಸುಷದ, ಜನರು ಸುಖದಿಂದ ಇರುವ ಸ್ಥಾನವಾಗಿ ಹಸಿ ಆಗುತ್ತದೆ. ಚ ಮತ್ತು ಊರ್ಜಸ್ವತಿ, ಅನ್ನ ಸಮೃದ್ಧಿಯುಳ್ಳದ್ದಾಗಿ ಹಸಿ ಆಗುತ್ತದೆ. ಚ ಮತ್ತು ಪಯಸ್ವತಿ, ಪ್ರಶಸ್ತವಾದ ರಸವುಳ್ಳದ್ದಾಗಿ ಆಗುತ್ತದೆ. ಈ ಮಂತ್ರವು ವಿಶೇಷವಾಗಿ ಯಜ್ಞವನ್ನು ಯಾವುದರಿಂದ ಗ್ರಹಿಸಬೇಕು ಮತ್ತು ಹೇಗೆ ಅನುಷ್ಠಾನ ಮಾಡಬೇಕೆಂದು ಹೇಳುತ್ತದೆ. ಮಂತ್ರದ ಭಾವಾರ್ಥವು ಹೀಗಿರುವುದು. ಯಜ್ಞದಿಂದ ಈ ಪೃಥಿವಿಯು ಉತ್ತಮ ಪದಾರ್ಥಗಳಿಂದ ಕೂಡಿ ಶೋಭಾಯಮಾನವಾಗಿ ಆಗುತ್ತದೆ. ಕಲ್ಯಾಣಕಾರಕವಾದ ಗುಣಗಳಿಂದ ಕೂಡಿದ ಮನುಷ್ಯರನ್ನು ಹೊಂದಿ ಮಂಗಲಪ್ರದವಾಗುತ್ತದೆ. ಉತ್ತಮ ಸುಖಗಳಿಂದ ಕೂಡಿ ಸುಖಪ್ರದವಾಗುತ್ತದೆ. ಉತ್ತಮವೂ ಸುಖಕಾರವೂ ಆದ ಸ್ಥಿತಿಗತಿಗಳಿಂದ ಕೂಡಿ ಜೀವಿಗಳಿಗೆ ವಾಸ ಮಾಡಲು ಈ ಪೃಥಿವಿಯು ಉತ್ತಮ ನೆಲೆಯಾಗುತ್ತದೆ. ಉತ್ತಮವಾದ ಯವಾದಿ ಪದಾರ್ಥಗಳಿಂದ ಕೂಡಿ ಅನ್ನ ಸಮೃದ್ಧಿಯುಳ್ಳದ್ದಾಗಿ ಆಗುತ್ತದೆ. ಮಧುರ ರಸಾದಿಗಳಿಂದ ಕೂಡಿದ ಉತ್ತಮ ಫಲಗಳನ್ನು ಹೊಂದಿ ಈ ಪೃಥಿವಿಯು ರಸ ಸಮೃದ್ಧಿಯುಳ್ಳದ್ದಾಗಿ ಆಗುತ್ತದೆ. ಇಂತಹ ಯಜ್ಞವಿದ್ಯೆಯನ್ನು ತಿಳಿದ ಮನುಷ್ಯನಾದ ನಾನು ಗಾಯತ್ರಿ ಛಂದಸ್ಸಿನಿಂದ ಅಂದರೆ ಯಜ್ಞಕ್ಕೆ ಬೇಕಾದ ಪದಾರ್ಥ ಸಮೂಹವನ್ನು ಸ್ವೀಕರಿಸುತ್ತೇನೆ. ಜಗತಿ ಛಂದಸ್ಸಿನಿಂದ ಅಂತಹ ಈ ಯಜ್ಞಾಗ್ನಿಯನ್ನು ನಾನು ಸ್ವೀಕರಿಸುತ್ತೇನೆ. ವೇದ ಪ್ರಕಾಶಕನಾದ ಈಶ್ವರನು ಮನುಷ್ಯರಾದ ನಮ್ಮನ್ನು ಕುರಿತು ಹೀಗೆ ಹೇಳುತ್ತಾನೆ. ನೀವು ವೇದ ಮಂತ್ರಗಳ ಅಧ್ಯಯನ ಮತ್ತು ಅವುಗಳ ಅರ್ಥ ಜ್ಞಾನವನ್ನು ಪಡೆಯದೆ ಸುಖ ಫಲದಾಯಕವಾದ ಯಜ್ಞಾನುಷ್ಠಾನವನ್ನು ಮಾಡಲು ಮತ್ತು ಸರ್ವ ಶುಭಗುಣಗಳಿಂದ ಕೂಡಿ ಸುಖಕಾರಕವಾದ ಅನ್ನ, ಜಲ, ವಾಯು ಮುಂತಾದ ಪದಾರ್ಥಗಳನ್ನು
ಶುದ್ಧಗೊಳಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ 3 ವಿಧವಾದ ಈ ಯಜ್ಞವನ್ನು ಪ್ರಯತ್ನಪಟ್ಟು ಸಾಧಿಸಿ ಸುಖದಿಂದ ಇರಿ. ಮತ್ತು ಈ ಭೂಮಿಯ ಮೇಲೆ ವಾಯು, ಜಲ ಮತ್ತು ಔಷಧಿಗಳನ್ನು ಕೆಡಿಸುವ ದುರ್ಗಂಧ ಮುಂತಾದ ದೋಷಗಳನ್ನು, ದುಷ್ಟರಿಂದ ಮನುಷ್ಯರನ್ನು ಸದಾ ದೂರ ಮಾಡಿರಿ. ಈ ರೀತಿಯಾಗಿ ಯೋಗ್ಯವಾದ ರೀತಿಯಲ್ಲಿ ಯಜ್ಞವನ್ನು ಬಳಸಿಕೊಂಡು ಆನಂದದಿಂದ ಇರಿ ಎಂದು. ಇದು ಈ ಮಂತ್ರದ ಸದಾಶಯವಾಗಿದೆ. ಇಲ್ಲಿ 3 ವಿಧವಾದ ಯಜ್ಞವೆಂದರೆ ಸದಾಚಾರದಿಂದ ಇದ್ದು ಸತ್ಸಂಗತಿಯಿಂದ ಯೋಗ್ಯ ಜ್ಞಾನವನ್ನು ಕಲಿಸಿಕೊಳ್ಳುವುದು, ಹಾಗೂ ಸತ್ಯದ ಆಚಾರದಲ್ಲಿ ನಿತ್ಯ ಸತ್ಯವ್ರತರಾಗಿ ಇರುವುದು. ಅಂತಿಮವಾಗಿ ಹೋಮಾದಿಗಳಲ್ಲಿ ಅಗ್ನಿಯಲ್ಲಿ ಯೋಗ್ಯ ದ್ರವ್ಯವನ್ನು ಹಾಕಿ ಅದರಿಂದ ವಾತಾವರಣವನ್ನು ಪರಿಶುದ್ಧಗೊಳಿಸುವುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.